ಥರದ್ದು ಏನು ಆಗಿಲ್ಲ. ಬಟ್ ಆದರೆ ಒಂದು ವಿಚಿತ್ರವಾಗಿ ನಡೆದಿರೋದು ಅಂದರೆ ಇವಾಗಿನ ಯಂಗ್ಸ್ಟರ್ಸ್ ಏನಿದ್ದಾರೆ ಹೊಸದಾಗಿ, ಆಲ್ ದ ಯಂಗ್ ಬಾಯ್ಸ್ ಟೀನೇಜಲ್ಲಿರುವಂಥವ್ರು, ಒಂದು ಘಟನೆ ಏನಂದರೆ ಅದು ನಿಮ್ಮ ಹುಡುಗರಲ್ಲೇ ಹುಡುಗಿರು ಬೆಡ್ಸ್ ಮಾಡಿಕೊಂಡು ಯಾವುದೋ ಒಂದು ಹುಡುಗಿನ ಪ್ರೇರೇಪಿಸಿ ನೀನು ಬ್ಯಾಗೇಜ್ ಸ್ಕ್ಯಾನರಲ್ಲಿ ಹೋಗು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಆ ಹುಡುಗಿ ಬ್ಯಾಗೇಜ್ ಸ್ಕ್ಯಾನರಲ್ಲಿ ಕುತ್ಕೊಂಡು ಆಚೆ ಬಂದಿದೆ. ಸೊ ಅಯ್ಯೋ ಬಿಟ್ಟಿದಾರ ಅವ್ರನ್ನ ಹಂಗೆ ಎಂಟರ್ ಆಗ ಸಡನ್ಲಿ ಇಟ್ ಇಸ್ ಅ ಬ್ಯಾಗೇಜ್ ವಿಚ್ ಕೀಪ್ಸ್ ಆನ್ ಮೂವಿಂಗ್. ಸಡನ್ಲಿ ಅವರು ಜಂಪ್ ಮಾಡಿ ಒಳಗಡೆ ಹೋದಾಗ ಅದು ಆಚೆನೇ ಬರಬೇಕು, ಅವ್ರ ಒಳಗಡೆ ನಿಲ್ಸೋಕೆ ಆಗೋದಿಲ್ಲ ನಾವು. ಬಟ್ ಆಫ್ಟರ್ ದಟ್ ವಿ ಹ್ಯಾಡ್ ಟೋಲ್ಡ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ವಿ ಕ್ಯಾನ್ ಪಿನಲೈಸ್ ದೆಮ್, ನಾವು ಫೈನ್ ಹಾಕ್ಬೋದು ಅಂದು ಮಾಡಿದ್ವಿ ಅವಾಗ. ಯಾಕಂದರೆ ಇದು ಇಟ್ ಶುಡ್ ಬಿ ಅ ಲೆಸನ್ ಆಲ್ಸೋ ಟು ಫರ್ದರ್ ಪೀಪಲ್ ನಾಟ್ ಟು ಡೂ ಅನ್ನೋದಕ್ಕೆ. ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಈಸ್ ಆಲ್ಸೋ ಯಾಕೆ ಅಂದರೆ ಹೇಳಿದ್ರೆ, ಈಗ ನಿಮಗೆ ನಾನು ನಮ್ಮ ನಂಬರ್ ಅಂತ ಹೇಳ್ತೀನಿ, ಓಕೆ ನಾನು ಪರ್ಪಲ್ ಲೈನ್ ನಂಬರ್ ಸೋ ಅಂತ ಹೇಳ್ತೀನಿ, ಗ್ರೀನ್ ಲೈನಲ್ಲಿ ನಂಬರ್ ಸೋ. ಬಟ್ ಇವಾಗ ನಾನು ನಂಬರ್ ಹೇಳಿದ್ರೆ ನಿಮಗೆ ಅದಕ್ಕಿಂತ ನಿಮ್ಮ ತಲೆಯಲ್ಲಿ ಜಾಸ್ತಿ ಇರೋದು ಏನಂದರೆ ಬಣ್ಣ. ಸೊ ನಮ್ಮ ಏನೋ ರೈನ್ಬೋ ಕಲರ್ಸ್ ಏನಿದೆ, ಯೂಶ್ವಲಿ ನಿಮ್ಗೆ ಇವಾಗ ನೀವು ಸ್ಕೂಲಲ್ಲಿ ಏನು ಹೇಳ್ಕೊಡ್ತೀರೋ ಆ ಬಣ್ಣದ ಕಲರ್ ನೀವು ಇವತ್ತು ಮರ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಬಣ್ಣದಲ್ಲಿ ಬೇರೆ ಈಸಿ ಐಡೆಂಟಿಫಿಕೇಷನ್ನು, ಪ್ಲಸ್ ಏನಂದರೆ ಇವಾಗ ಒಂದ್ಸಲ ಮೆಟ್ರೋ ಬಂದ ಮೇಲೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದೆ, ಪ್ಲಸ್ ಲಾಟ್ ಆಫ್ ಇಂಟರ್ಚೇಂಜ್ಗಳಿರ್ತದೆ. ಈ ಸ್ಟೇಷನ್ ಇಂಟರ್ಚೇಂಜ್ ಮಾಡಬೇಕು, ಆ ಸ್ಟೇಷನಲ್ಲಿ ಇಂಟರ್ಚೇಂಜ್ ಮಾಡಬೇಕು ಅಂದರೆ ನಮ್ಮ ಈಸಿ ಅಂದರೆ ಇಂಟರ್ಚೇಂಜ್ ಸ್ಟೇಷನ್ ಫ್ರಮ್ ಪರ್ಪಲ್ ಲೈನ್ ಟು ಗ್ರೀನ್ ಲೈನ್. ಕರೆಕ್ಟ್. ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ವಿಚ್ ಫ್ರಮ್ ವೇರ್ ಇಟ್ ಗೋಸ್ ವಿಚ್ ವೇ. ಯಾಕಂದರೆ ಇವಾಗ ನಾವು ಗ್ರೀನ್ ಲೈನ್ ಅಂತ ಇಟ್ಕೊಳ್ಳಿ, ನಮ್ಮ ಕೆಂಪೇಗೌಡ ಸ್ಟೇಷನ್ ಅಂತಲೇ ತೊಗೊಳ್ಳೋಣ. ಇವಾಗ ಗ್ರೀನ್ ಲೈನ್ ಬರುತ್ತೆ, ಪರ್ಪಲ್ ಲೈನ್ ಬರುತ್ತೆ. ಗ್ರೀನ್ ಲೈನಲ್ಲಿ ಒಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಹೋಗುತ್ತೆ, ಒಂದು ಈ ಕಡೆ ನಾಗಸಂದ್ರ ತನಕ ಹೋಗುತ್ತೆ. ಇವಾಗ ನಾನು ನಿಮಗೆ ಇಂಟರ್ಚೇಂಜ್ ಟುವರ್ಡ್ಸ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟುವರ್ಡ್ಸ್ ನಾಗಸಂದ್ರ ಅಂತ ಹೇಳೋ ಬದಲು ಪ್ಲೀಸ್ ಗೆಟ್ ಡೌನ್ ಹಿಯರ್ ಟು ಚೇಂಜ್ ಫಾರ್ ಗ್ರೀನ್ ಲೈನ್ ಅಂತ ಹೇಳ್ಬೋದು. ಸೊ ದಟ್ ಯು ಆರ್ ಮಚ್ ಮೋರ್ ನೋಯಿಂಗ್ ಗ್ರೀನ್ ಲೈನ್ ವೇರ್ ಟು ವೇರ್ ಇಟ್ ಈಸ್ ಆಲ್ರೆಡಿ ಗೋಯಿಂಗ್. ಪ್ಲಸ್ ಇಟ್ ಈಸ್ ಮೋರ್ ಆಫ್ ಟು ಕೀಪ್ ಎ ಶಾರ್ಟರ್ ಮೆಸೇಜಸ್ ಇನ್ ದ ಮೈಂಡ್ ಆಫ್ ದ ಪೀಪಲ್, and it's shorter or the color representation which is much easier than your word remembrance. It is also based on the ನಮ್ಮ rainbow colors ಇದೆ. ಓಕೆ, ಬಟ್ ಫಸ್ಟ್ ನಮ್ಮದು ಬಂದಿದ್ದು ನಮ್ಮ ಲೋಗೋ ನೀವು ನೋಡಿದ್ರೆ ನಮ್ಮಲ್ಲಿ 2 ಲೋಗೋ ಕಲರ್ ಇದೆ, ಒಂದು ಪರ್ಪಲ್ಲು ಪ್ಲಸ್ ಒಂದು ಗ್ರೀನ್ ಇದೆ. ಸಿ ಈ ಗ್ರೀನ್ ಏನಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ, ಪ್ಲಸ್ ಪರ್ಪಲ್ ಏನಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ, ಅದು ಕೂಡ ನಾವು ಮೊದಲು ನಮ್ಮ ಲೋಗೋ ಡಿಸೈನ್ ಮಾಡಿದಾಗ ಅದು ಕೂಡ ಅದ್ರ ಮೇಲೆ ನಾವು ಭಾರಿ ಅದಕ್ಕೂ ಮಹತ್ವ ಕೊಟ್ಕೊಂಡೆ ಮಾಡಿರೋದು ಅದನ್ನು. ಸಿ ಗ್ರೀನ್ ಅಂದರೆ ನಮಗೆ ಎನ್ವೈರ್ಮೆಂಟ್, ಮರ ಗಿಡಗಳು. ಸೊ ಬ್ಯಾಂಗ್ಳೂರ್ ವಾಸ್ ನೋನ್ ಫಾರ್ ಎ ಗ್ರೀನ್ ಸಿಟಿ, ಗಾರ್ಡನ್ ಸಿಟಿ ಆ್ಯಂಡ್ ಆಲ್ ಈ ಥರದ್ದು. ಸೊ ಗ್ರೀನ್ ರೆಪ್ರೆಸೆಂಟೆಡ್ ಎನ್ವೈರ್ಮೆಂಟ್. ಸೊ ವಿ ಆರ್ ಆಲ್ಸೋ ಎನ್ವೈರನ್ಮೆಂಟಲ್ ಕಾನ್ಷಿಯಸ್. ನಮಗೂ ನಾವು ಮೆಟ್ರೋ ಕಟ್ಟಬೇಕಾದ್ರೆ ಸುಮಾರು ಗಿಡಗಳು ನಮಗೆ ಮೆಟ್ರೋ ಕಟ್ಟೋದಕ್ಕೇ ಸುಮಾರು ಗಿಡಗಳನ್ನ ನಾವು ತೆಗಿಬೇಕಾಯಿತು. ಸೊ ಹಾಗಾಗಿ ಆವಾಗಲೂ ಕೂಡ ನಾವು ಫಸ್ಟ್ ನಮ್ಮ ಥಿಂಕಿಂಗ್ ಬಂದಿದ್ದೇನು, ಒಂದು ಮರ ತೆಗೆದ್ರೆ ನಾವು 10 ಮರ ನೆಡಬೇಕು. ಸೊ ಆ ಕಾನ್ಸೆಪ್ಟಲ್ಲೂ ಕೂಡ ನಾವು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ಗೆ ಅದನ್ನು ಮಾಡ್ಕೊಂಡ್ವಿ. ಪ್ಲಸ್ ಅದಲ್ಲದೆ ಇವಾಗ ತಾಂತ್ರಿಕತೆ, ಟೆಕ್ನಾಲಜಿ, ಯೂಶಲಿ ಪರ್ಪಲ್ ರೆಪ್ರೆಸೆಂಟ್ಸ್ ದಿ ಟೆಕ್ನಾಲಜಿ. ಸೊ ಹಾಗಾಗಿ ಇದು ಟೆಕ್ನಾಲಜಿ ಕಮ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅನ್ನೋದಕ್ಕೆ ನಾವು ಪರ್ಪಲ್ ಆ್ಯಂಡ್ ಗ್ರೀನ್ ಲೈನ್ ಹಾಕ್ಕೊಂಡ್ವಿ. ಸೊ ಪರ್ಪಲ್ ಲೈನ್ ವಾಸ್ ದಿ ಈಸ್ಟ್ ವೆಸ್ಟ್ ಕಾರಿಡಾರ್ ಆ್ಯಂಡ್ ನಾರ್ತ್ ಸೌತ್ ಲೈನ್ ವಾಸ್ ದ ಗ್ರೀನ್ ಕಾರಿಡಾರ್. ಸೊ ಇವಾಗ ವಾಟ್ ಅಬೌಟ್ ದ ನ್ಯೂ ಲೈನ್ಸ್ ವಿಚ್ ಆರ್ ಗೋಯಿಂಗ್ ಟು ಕಮ್? So already we have represented technology, we have represented greenery, environment. So what is that other things we can go? So anyway, now the colors has to be given to every line. So hagagi now we started going on the rainbow colors again. So now yellow line, pink line, blue line. So all lines will be coming in. Full on entertainment ಗಾಗಿ subscribe ಮಾಡಿ ಮಿರ್ಚಿ ಕನ್ನಡ YouTube channel.